ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಕಂಟ್ರೋಲ್ಗೆ ಪೊಲೀಸ್ ಇಲಾಖೆ ಹೊಸ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಬೆಂಗಳೂರು ಟೆಕ್ಕಿಗಳಿಗೆ ಪ್ರತಿ ಬುಧವಾರ ವರ್ಕ್ ಫ್ರಮ್ ಹೋಮ್ ಮಾಡುವಂತೆ ಐಟಿ ಕಂಪನಿಗಳಿಗೆ ಸಲಹೆಯನ್ನು ಕೊಟ್ಟಿದೆ. ಐಟಿ ಕಂಪನಿಗಳು ಇರೋ ಪ್ರದೇಶ ಅದರ ಸುತ್ತಲಿನ ಪ್ರದೇಶದಲ್ಲಿ ಟ್ರಾಫಿಕ್ ಜಾಮ್ ವಿಪರೀತ ಆಗ್ತಾ ಇದೆ. ಹೀಗಾಗಿ ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಕಾರ್ತಿಕ್ ರೆಡ್ಡಿ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ. ಸೊ ಏನೇನು ಕೊಟ್ಟಿದ್ದಾರೆ ಟ್ರಾಫಿಕ್ ಪೊಲೀಸರು ಸಲಹೆ ಅಂತ ನೋಡ್ಬಿಡೋಣ. ಆಮೇಲೆ ಕೊರೋನಾದ ನಂತರ ಇದೆಯಲ್ಲ, ಆಲ್ಮೋಸ್ಟ್ ಎಲ್ಲ MNC ಕಂಪ್ನಿಗಳು ಹೈಬ್ರಿಡ್ ಫಾರ್ಮನ್ನು ಮಾಡ್ತಾ ಇದೆ. ಹೈಬ್ರಿಡ್ ಅಂತ ಅಂದರೆ 3 ದಿನ ನೀವು ಆಫೀಸಿಗೆ ಬನ್ನಿ, 3 ದಿನ ಮನೇಲೇ ಕೂತ್ಕೊಂಡು ಕೆಲಸ ಮಾಡಿ, 3 ಅಥವಾ 2 ದಿನ ಕೆಲಸ ಮಾಡಿ ಮನೇಲೆ ಅಂತ ಹೇಳಿ ಒಂದು ಫಾರ್ಮಲ್ಲಿದೆ. ಬಹುತೇಕ ಕಂಪ್ನಿಗಳು ಇದನ್ನೇ ಫಾಲೋ ಮಾಡ್ತಾರೆ. ಸೊ ಈಗ ಸ್ವಲ್ಪ ಟ್ರಾಫಿಕ್ ಮಟ್ಟವನ್ನು ತಗ್ಗಿಸೋ ನಿಟ್ಟಿನಲ್ಲಿ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರಂತೆ. ಅದೇನು ಅಂತ 1 by 1 ನೋಡ್ತಾ ಹೋಗೋಣ. ಒಂದು ಪೀಕ್ ಅವರ್ ಬಿಟ್ಟು ಬೆಳಗ್ಗೆ 7:30 ಅಥವಾ 8 ಗಂಟೆಗೆ ಕಂಪನಿಗಳನ್ನು ಶುರು ಮಾಡ್ಕೊಳ್ಳಿ, ಸ್ವಲ್ಪ ಅರ್ಲಿ ಲಾಗಿನ್ ಮಾಡಿಸಿ ಅಂತ. ಬಟ್ ಇದರಿಂದ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ ಏನು ಅನ್ಸಲ್ಲ. ಯಾಕಂದರೆ ಅಗೇನ್ ಆಗಲೂ ಅಷ್ಟೇ ಟ್ರಾಫಿಕ್ ಜಾಮ್ ಆಗುತ್ತೆ. 8:30 ನಂತರ ಆಗ್ತಾ ಇರ್ತದೆ, 7:00 ಆಗುತ್ತೆ ಅಷ್ಟೇ. ಯಾಕಂದರೆ ಅಷ್ಟೊಂದು ಜನ ಇದ್ದಾರೆ, ಅಷ್ಟೊಂದು ಜನ ವೆಹಿಕಲ್ಸಲ್ಲಿ ಹೋಗ್ತಾರೆ. ಟೆಕ್ ಪಾರ್ಕ್ ಎಲ್ಲ ಆಮೇಲೆ ಇರೋದೇ ಬೆಂಗಳೂರು ಆಚೆ ಈಚೆ, ಅಂದರೆ ಹಾರ್ಟ್ ಆಫ್ ದ ಸಿಟಿನಲ್ಲಿ ಇಲ್ಲ. ಸೊ ಎಲ್ಲರೂ ಆ ಕಡೆಯಿಂದನೇ ಕ್ರಮಿಸ್ಬೇಕಾಗತ್ತೆ. ಸೊ ಒಂದು ಪ್ರಶ್ನೆ ಇದೆ, ಇದೇನು ಸೊಲ್ಯೂಷನಾ ಅಂತ. ಔಟರ್ ರಿಂಗ್ ರೋಡ್ನಲ್ಲಿ ಇರುವಂತಹ ಕಂಪ್ನಿಗಳ ಸಮಯವನ್ನು ಬದಲಾವಣೆ ಮಾಡಿ ಅಂತ. ಆಮೇಲೆ ಪ್ರತಿ ಬುಧವಾರ ವರ್ಕ್ ಫ್ರಮ್ ಹೋಮ್ಗೆ ಸಲಹೆಯನ್ನು ಕೊಟ್ಟಿದ್ದಾರೆ WHO. IT ಕಂಪ್ನಿಗಳು BMTC ಜೊತೆಗೆ ಒಪ್ಪಂದವನ್ನು ಮಾಡಿಕೊಳ್ಳಿ ಅಂತ. ಪಿಕಪ್ಪು ಡ್ರಾಪ್ ಎಲ್ಲ ಒಂದಷ್ಟು BMTC ವಾಹನಗಳ ಜೊತೆಗೇ ನೀವು ಕೊಲ್ಯಾಬ್ರೇಟ್ ಮಾಡಿದ್ರೆ, ಕೆಲ ಕಂಪ್ನಿಗಳು ಈಗ ಮಾಡ್ತಾ ಇದ್ದಾವೆ ಅದನ್ನು, ಕೆಲ ಕಂಪ್ನಿಗಳು ಇನ್ನೂ ಮಾಡ್ತಿಲ್ಲ. ಸೊ ಮಾಡಿದ್ರೆ ಉತ್ತಮ ಆಗುತ್ತೆ ಅಂತ. ಯಾಕಂದರೆ ಟ್ರಾಫಿಕ್ ಕಂಜೆನ್ಷನ್ ಕಡಿಮೆ ಆಗುತ್ತೆ. ಒಂದು ಮನೇಲಿ ಇಬ್ಬರು ಸಾಫ್ಟ್ವೇರ್ಗೆ ಹೋಗ್ತಾರೆ ಅಂದರೆ ಇಬ್ಬರು ಕಾರಲ್ಲಿ ಹೋಗ್ತಾರೆ, ಅದು ಪ್ರಾಬ್ಲಮ್ಮು. BMTC ಬಸ್ಗಳ ಮೂಲಕ ಪಿಕಪ್ ಡ್ರಾಪ್ಗೆ AC ಬಸ್ ಕೊಡೋದಕ್ಕೆ BMTC ಒಪ್ಪಿದೆಯಂತೆ. ಸಾರ್ವಜನಿಕರು ಸ್ವಂತ ವೆಹಿಕಲ್ ಬಿಟ್ಟು ಸಾರ್ವಜನಿಕ ಸಾರಿಗೆನ ಹೆಚ್ಚಾಗಿ ಬಳಸಿ ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ಫಸ್ಟಿಂದ ಮಾಡ್ತಿದ್ದಾರೆ, ಯಾರೂ ಕೇಳಿಸ್ಕೊಳ್ತಿಲ್ಲ ಅಷ್ಟೇ. ಯಾಕಂದರೆ ಒಂದು ಮನೇಲಿ ಒಂದು 5 ಕಾರು ಅಥವಾ 3 ಬೈಕ್ ಇಟ್ಟರೆ ಪ್ರೆಸ್ಟೀಜು ಅನ್ನೋ ಥರ.